ಅತ್ತೆ ರಿಯಲ್ ಆ್ಯಂಡ್ ರಿಯಲ್ ಲೈಫ್ ಕೂಡ ಹೇಳೋದಾದ್ರೆ ಅವರು ಬರೀ ಅತ್ತೆ ಅಷ್ಟೇ ಅಲ್ಲ, ಶಿ ಪ್ಲೇಸ್ ಆಲ್ ದ ಕ್ಯಾರೆಕ್ಟರ್ಸ್. ಒಬ್ಬ ಫ್ರೆಂಡ್ ಆಗಿ, ಆಮೇಲೆ ಒಬ್ಬ ತಾಯಿಯಾಗಿ, ಆಮೇಲೆ ಒಂದು ಅಜ್ಜಿಯಾಗಿ ನನ್ನ ಮಕ್ಕಳಿಗೆ ಎಲ್ಲ ಥರನೂ ನಿಭಾಯಿಸ್ತಾರೆ. ಆ್ಯಂಡ್ ಶಿ ಇಸ್ ದ ಬೆಸ್ಟ್ ಕ್ರಿಟಿಕ್. ಅದು ಬೇಕು ಮನೆಯಲ್ಲಿ ಶಿ ಇಸ್ ದ ಬೆಸ್ಟ್ ಕ್ರಿಟಿಕ್. ನಾವು ಏನು ಮಾಡ್ತೀವಿ ಅದನ್ನು ತಿದ್ದದು. ಆ ಸಮಯಕ್ಕೆ ನಮಗೂ ಬೇಜಾರಾಗುತ್ತೆ, ಏನಪ್ಪ ಯಾವಾಗಲೂ ಹಿಂಗೆ ಹೇಳ್ತಾರೆ ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಹೌದು, ಅವ್ರು ಹೇಳಿದ್ದು ಕರೆಕ್ಟು, ಹೌದು ಇದನ್ನು ನಾವು ತಿದ್ಕೋಬೇಕು ಅಲ್ವಾ, ಅದು ಬುದ್ಧಿವಂತಿಕೆ. ಈಗ ಸೀರಿಯಲ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಅಲ್ಲಿ ಅವರು ಮೇಕಪ್ ಹಾಕ್ಕೊಂಡು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾರೆ. ಬಟ್ ನಮ್ಮತ್ತೆ ಮೇಕಪ್ ಇಲ್ದಿರ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಪಾತ್ರ ಏನಿದೆ ಮನೆಯಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಮೇಲೆ ಶಿ ಇಸ್ ದ ಬೆಸ್ಟ್ ಸಪೋರ್ಟ್ ಫಾರ್ ಮೀ. ನನಗೆ ನನ್ನ ಡ್ಯಾನ್ಸಲ್ಲಿರ್ಬೋದು ಅಥವಾ ಮನೆ ವಿಚಾರದಲ್ಲಿರ್ಬೋದು, ಯಾವುದೇ ಇದಾದ್ರೂ ಅಷ್ಟೇ ತುಂಬ ಸಪೋರ್ಟಿವ್ ಅವರು ನನಗೆ. ಆಮೇಲೆ ಶಿ ಇಸ್ ಒನ್ ಪಿಲ್ಲರ್ ನಮ್ಮ ಮನೆಗೆ. ಇವಾಗ ಈಗ ಯಾವುದೋ ಮನೆಗೆ ಅಲ್ಲಿ ಊಟಕ್ಕೆ ಹೋಗ್ತೀನಿ ಅಂತಾರೆ, ಅವಾಗ ನನಗೆ ಯಾಕೆ ಹೋಗ್ಬೇಕು ನೀವು ಅವ್ರ ಮನೆಗೆ ಊಟಕ್ಕೆ, ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೆ ಒಂದು 2-3 ದಿನ ಇಲ್ಲ ಅಂತಂದರೆ, ಅಯ್ಯೋ ಯಾರು ಬೈಯೋರೇ ಇಲ್ವಲ್ಲ, ಯಾರು ಕರೆಕ್ಟ್ ಮಾಡೋರು ಇಲ್ವಲ್ಲ ನಮ್ಮನ್ನ. ಅಲ್ಲ, ಅವ್ರಿದ್ರೇನೆ ಒಂದು ಡಿಸಿಪ್ಲಿನ್. ಅದಕ್ಕೆ ಅಲ್ವಾ ಮೇಡಮ್ ಹೇಳೋದು, ಒಲೆಗೊಂದು ದಿನ ಇರಬೇಕು, ಮನೆಗೊಬ್ರು ಹಿರಿಯರು ಇರಬೇಕು ಅಂತ. ನಮ್ಗೆಲ್ಲರಿಗೂ ಹಾಗೆ ಅನ್ಸೋದು. ನನಗೆ, ಸೃಜನ್ಗೆ, ನಮ್ಮ ಪೂಜಾಗೂ ಅದೇ ಅನ್ಸೋದು. ಅಯ್ಯೋ ಅಮ್ಮ ಇಲ್ವೇ ಇಲ್ಲ, ಅಮ್ಮ ಎಲ್ಲೋ ಹೋಗಿದ್ದಾರೆ, ಇನ್ನೂ ಯಾವಾಗ ಬರ್ತಾರೆ, ಎಲ್ಲಿ ಕೇಳು, ಹೇಗೆ ಎಲ್ಲಿದ್ದಾರೆ ಅಮ್ಮಗೆ, ಎಲ್ಲಿದ್ದಾರೆ ಕೇಳು ಅಂತಾರೆ. ಸೃಜನ್ ಇದ್ದಾಗ ಕಿತ್ತಾಡ್ತಾರೆ ಇಬ್ರು ಚೆನ್ನಾಗೆ. ಅವ್ರು ಇಲ್ಲ ಅಂತಂದ್ರೆ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಮ್ಮ, ಎಲ್ಲಿದ್ದಾರೆ. ಸೊ ದಟ್ ಈಸ್ ದ ಒಂದು ಇದು ಏನಂತಾರೆ, ಅತ್ತೆ ಪಾತ್ರ. ಎಲ್ಲರೂ ಹೇಳ್ತಾರಪ್ಪ, ಎಲ್ಲ ಹುಡುಗಿರು ಹೇಳ್ತಾರಪ್ಪ, ನೀವು ನಿಮ್ಮಂತ ಅತ್ತೆ ಸಿಗೋದು ಇಷ್ಟು ಪುಣ್ಯ ಅಂತ ಅಂದ್ಬಿಟ್ಟು ಚಪ್ಪಾಳೆ ಕೊಡೋಣ.